ನಮಸ್ಕಾರ. ನಾನಿವತ್ತು ಉಡುಪಿಯ ನನ್ನ ಇಷ್ಟದ ದೇವಸ್ಥಾನಗಳಲ್ಲಿ ಒಂದಾಗಿರುವಂತಹ ಹರಿಕಂಡಿಗೆಯ ಮಹಾಲಸ ನಾರಾಯಣಿ ದೇವಸ್ಥಾನಕ್ಕೆ ಬಂದಿದ್ದೆ. ಇಲ್ಲಿರೋ ದತ್ತ ಮಂದಿರ ಅಂದರೆ ನಂಗೆ ತುಂಬ ಇಷ್ಟ. ಯಾಕಂದರೆ ಅದನ್ನು ಕನ್ಸ್ಟ್ರಕ್ಟ್ ಮಾಡಿರೋ ರೀತಿಯೇ ಒಂಥರ ಬಹಳ ವಿಭಿನ್ನವಾಗಿದೆ. ಆ್ಯಂಡ್ ನೀವು ಇಲ್ಲಿಗೆ ಬಂದರೆ ತುಂಬ ಪೀಸ್ಫುಲ್ ಆಗಿರುವಂಥ ಒಂದು ವೈಬ್ ಸಿಗುತ್ತೆ. ಹಾಗಾಗಿ ನಾನು ಆಗಾಗ ಇಲ್ಲಿಗೆ ಬರ್ತಾ ಇರ್ತೀನಿ. ಸೊ ನೀವು ಯಾವತ್ತಾದರೂ ಉಡುಪಿಗೆ ಬಂದಿದ್ದರೆ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೊಮ್ಮೆ ವಿಸಿಟ್ ಮಾಡಿ. ದೇವಸ್ಥಾನದಿಂದ ಹೊರಡ್ತಾ ಇರಬೇಕಾದ್ರೆ ದಾರಿಲಿ ತುಂಬ ಅಪರೂಪದಲ್ಲಿ ಮಳೆಗಾಲದಲ್ಲಿ ಮಾತ್ರ ಸಿಗುವಂಥ ಮಲೆನಾಡಿಗರು ಮತ್ತು ಕರಾವಳಿಗರ ಫೇವ್ರೆಟ್ ಮರತೇವು ಸಿಕ್ತು. ಸೊ ಇದನ್ನು ತೊಗೊಂಬಂದೆ ಪತ್ರೊಡೆ ಮಾಡೋಣ ಅಂತ. ಸೊ ಮನೆಗೆ ಬರೋಷ್ಟರಲ್ಲಿ ಎತ್ನಿಕ್ ಪಾಟ್ಸ್ ಆ್ಯಂಡ್ ಪ್ಯಾನ್ಸ್ನವ್ರ ಕಡೆಯಿಂದ ನಾನು ಆರ್ಡ್ರ್ ಮಾಡಿದ್ದೆ ಒಂದಷ್ಟು ಕಬ್ಬಿಣದ ಕಾವಲಿಗಳು, ಕಬ್ಬಿಣದ ಐರನ್ ಪಾಟ್ಸ್ ಆ್ಯಂಡ್ ಪ್ಯಾನ್ಸ್ಗಳೆಲ್ಲ ಬಂದಿದ್ದು. ನಿಜವಾಗ್ಲೂ ಇದನ್ನು ನೋಡಿದ್ರೆ ಖುಷಿ ಆಗುತ್ತೆ. ಬಿಕಾಸ್ ತುಂಬ ಸ್ಮೂತ್ ಫಿನಿಶಿಂಗ್ ಇದೆ. ಆ್ಯಂಡ್ ಇದೆಲ್ಲ ಪ್ರೀ ಸೀಸನ್ಡಾಗಿ ಬಂದಿರೋಂಥ ಈಸಿ ಮೇಂಟೆನೆನ್ಸ್ ಇರುವಂಥ ಥಿಂಗ್ಸ್ಗಳು. ಈ ಒಗ್ಗರಣೆ ಪ್ಯಾನ್ ಇರಬಹುದು, ಬಾಣಲೆಗಳಿರಬಹುದು, ಉತ್ತಪ್ಪಂ ತವ ಇರಬಹುದು, ಇದೆಲ್ಲ ತುಂಬ ಪ್ರೀ ಸೀಸನ್ಡ್ ಆಗಿರೋದ್ರಿಂದ ಜಸ್ಟ್ ಒಂಚೂರು ಆಯಿಲ್ ಮತ್ತು ಉಪ್ಪು ಹಾಕಿ ಅದನ್ನು ರೀಸೀಸ್ನಿಂಗ್ ಮಾಡ್ಕೊಂಡ್ರೆ ಆಯಿತು. ನಂಗೆ ತುಂಬ ಇಷ್ಟ ಇವರ ಕ್ವಿಕ್ ರೆಸ್ಪಾನ್ಸ್ ಮತ್ತು ಈಸಿ ಕಸ್ಟಮರ್ ಸರ್ವಿಸ್. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಇವ್ರದ್ದು ಎಲ್ಲ ಯುಟೆನ್ಸಿಲ್ಸ್ಗಳು, ಪಾಟ್ಸ್ ಆ್ಯಂಡ್ ಪ್ಯಾನ್ಸ್ ಎಲ್ಲನೂ ಕೂಡ ಪ್ರೀಮಿಯಂ ಕ್ವಾಲಿಟಿದು. ಸೊ ಇವರು ಇಂಡಿಯಾ, UAE ಎಲ್ಲ ಕಡೆ ಬಿಸ್ನೆಸ್ ಮಾಡ್ತಾರೆ. ವರ್ಲ್ಡ್ ವೈಡ್ ಶಿಪ್ಪಿಂಗ್ ಕೂಡ ಇದೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು ನೀವು ಅವರೆಲ್ಲ ಪಾತ್ರೆಗಳು ಎಷ್ಟು ಚೆನ್ನಾಗಿದೆ, ಎಷ್ಟು ಸ್ಮೂತ್ ಆಗಿದೆ ಅಂತ. ಹಾಗಾಗಿ ನಾನು ಇವತ್ತು ಪತ್ರೊಡೆನ ಇದೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂತಹ ಕಬ್ಬಿಣದ ಪಾತ್ರೆನಲ್ಲಿ ಮಾಡೋಣ ಅಂತ ತೊಗೊಂಬಂದೆ. ಸೊ ನಾರ್ಮಲ್ ಪತ್ರೊಡೆಗೆ ಮಾಡೋ ಥರನೇ ಅಕ್ಕಿನ ನೆನೆ ಹಾಕಿ, ಕಡಲೆಬೇಳೆ ಮತ್ತೊಂದು ಸ್ವಲ್ಪ ತೊಗರಿಬೇಳೆನ ಹಾಕಿ ಅದಕ್ಕೊಂಚೂರು ಕೊತ್ತಂಬರಿ, ಜೀರಿಗೆ, ಕಾಯಿ, ಹುಳಿ, ಮೆಣಸು, ಇಂಗು ಎಲ್ಲ ಮಸಾಲೆ ಹಾಕಿ ಅದನ್ನು ಈ ಮರತೇವಿನ ಹಿಂದ್ಗಡೆಗೆ ಆ ಮಸಾಲೆನ ಹಚ್ಚಿ ನೀಟಾಗಿ ಅದನ್ನು ಫೋಲ್ಡ್ ಮಾಡಿ ಈ ಥರ ಪಾಟ್ಸ್ ಆ್ಯಂಡ್ ಪ್ಯಾನ್ಸ್ನ ಎತ್ನಿಕ್ ಪಾಟ್ಸ್ ಆ್ಯಂಡ್ ಪ್ಯಾನ್ಸ್ನವರ ಬಿರಿಯಾನಿ ಪಾಟ್ನಲ್ಲಿ ಬೇಯೋದಕ್ಕಿಟ್ಟಿದ್ದೆ. ಇದೊಂದು ಹೊಸ ಪ್ರಯತ್ನ ನಾನು ಮಾಡ್ತಾ ಇರೋದು. ಸೊ ತುಂಬ ಚೆನ್ನಾಗಿ ಬಂತು ನನ್ನ ಪತ್ರೊಡೆ ಕೂಡ. ನನಗಂತೂ ತುಂಬ ಖುಷಿ ಆಯಿತು. ಸೊ ನಿಮಗೂ ಏನಾದರೂ ಇವರ ಎತ್ನಿಕ್ ಪಾಟ್ಸ್ ಆ್ಯಂಡ್ ಪ್ಯಾನ್ಸ್ನವರ ಈ ತರಹದ ಅಡುಗೆ ಪಾತ್ರೆಗಳು ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನೋಡಿ, ನನ್ನ ಪತ್ರೊಡೆ ಕೂಡ ತುಂಬ ಚೆನ್ನಾಗಿ ಬಂತು ಇದರಲ್ಲಿ. ಸೊ ಇದಾಗಿತ್ತು ಇವತ್ತಿನ ಪತ್ರೊಡೆ ಮಿನಿ ವ್ಲಾಗ್. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.